ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಈ ರೀತಿ ಡಿಸೈನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನು ಈ ರೀತಿ ಡಿಸೈನ್ನ ಡ್ರಾ ಮಾಡ್ಕೊಂಡಿದ್ದೀನಿ. ಈ ರೀತಿ ಡಿಸೈನ್ ಮಾಡಲಿಕ್ಕೆ ನೀವು ಶುಗರ್ ಬೀಡ್ಸ್, ಪರ್ಲ್ ಬೀಡ್ಸ್ ಹಾಗೆ ಸಿಲ್ಕ್ ಥ್ರೆಡ್ನ ಯೂಸ್ ಮಾಡಿದ್ರೆ ಸಾಕು. ಮೊದಲಿಗೆ ನಾವಿಲ್ಲಿ ಲೀಫ್ನ ಫಿಲ್ ಮಾಡ್ಕೊಳ್ಳೋಣ. ಯಾವಾಗಲೂ ನೀವು ಸ್ಟಿಚ್ ಹಾಕುವಾಗ ಒಂದು ಬ್ಯಾಕ್ ಸ್ಟಿಚ್ ಹಾಕಿ ನೆಕ್ಸ್ಟ್ ಸ್ಟಿಚ್ನ ಸ್ಟಾರ್ಟ್ ಮಾಡಿ. ಲೀಫ್ ಫಿಲ್ಲಿಂಗ್ ಮಾಡುವಾಗ ನಾವು ಸ್ಟಿಚಸ್ನೆಲ್ಲ ಕ್ರಾಸಾಗಿ ಹಾಕೋಬೇಕಾಗುತ್ತೆ. ಲಾಂಗ್ ಸ್ಟಿಚ್, ಶಾರ್ಟ್ ಸ್ಟಿಚ್, ಲಾಂಗ್ ಸ್ಟಿಚ್, ಶಾರ್ಟ್ ಸ್ಟಿಚ್, ಇದನ್ನ ನಾವು ಕ್ರಾಸಾಗಿ ಹಾಕೋಬೇಕು. ಆವಾಗ ಲೀಫ್ದು ಶೇಪು ನೀಟಾಗಿರುತ್ತೆ. ಹಾಗೆ ನಾವು ಬೇಸ್ ಫ್ಯಾಬ್ರಿಕ್ಕು ಕಾಣದೇ ಇರೋ ರೀತಿ ನಾವು ಸ್ಟಿಚಸ್ನ ತುಂಬ ಕ್ಲೋಸಾಗಿ ಹಾಕೋಬೇಕಾಗುತ್ತೆ. ನಾನಿವಾಗ ಮೊದಲನೇ ಲೀಫ್ ಫಿಲ್ ಮಾಡಿ ಮುಗಿಸ್ದೆ. ಎಂಡ್ ನಾಟ್ ಹಾಕೋತೀನಿ. ನೀವು ಕೇವಲ ಒಂದು 150 ರೂಪಾಯಿಯಷ್ಟು ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ನೀವೇ 1500 ಪ್ರೈಸ್ ಇರೋ ಬ್ಲೌಸ್ನ ನೀವೇ ಮನೇಲಿ ರೆಡಿ ಮಾಡ್ಕೋಬೋದು. ತುಂಬ ಈಸಿ ಇದೆ, ಹಾಗೆ ತುಂಬ ಬೇಗ ಕೂಡ ಮಾಡ್ಕೋಬೋದು. ಇದೇ ರೀತಿ ನೋಡಿ, ನಾನು ಇನ್ನೊಂದು ಲೀಫ್ನು ಸಹ ಫಿಲ್ ಮಾಡ್ಕೋತಾ ಇದ್ದೀನಿ. ಈ ಡಿಸೈನ್ ಮಾಡಲಿಕ್ಕೆ ಒಂದು 50 ಗ್ರಾಮ್ ಶುಗರ್ ಬೀಡ್ಸು ಅಷ್ಟು ಬೇಕಾಗಲ್ಲ. ಹಾಗೆಯೇ ಒಂದು 10 ಗ್ರಾಮ್ ಪರ್ಲ್ ಬೀಡ್ಸ್, ಹಾಗೆಯೇ ನೋಡಿ ಸೇಮ್ ಕಲರ್ 2 ಸಿಲ್ಕ್ ಥ್ರೆಡ್ ತೊಗೊಳ್ಳಿ. ಸಿಲ್ಕ್ ಥ್ರೆಡ್ಗೆಲ್ಲ 25 ರುಪೀಸಿಂದ 30 ರುಪೀಸ್ ಅಷ್ಟೇ ಆಗೋದು. 150 ಒಳಗಡೆ ನಿಮಗೆ ಮೆಟೀರಿಯಲ್ ಸಿಗುತ್ತೆ. ನೀವು ತುಂಬ ಈಸಿಯಾಗಿ ಈ ಡಿಸೈನ್ನ ಮನೆಯಲ್ಲೇ ಮಾಡ್ಕೋಬೋದು. ನೀವು ಮನೇಲಿರೋ ಟೈಮ್ ವೇಸ್ಟ್ ಮಾಡದೆ ನೀವು ಕಲ್ತ್ಕೊಳ್ಳಿ. ಹಾಗೆ ನಿಮ್ಮ ಬ್ಲೌಸ್ಗೆ ನೀವೇ ಡಿಸೈನ್ ಮಾಡ್ಕೊಳ್ಳಿ. ನೋಡಿ, ನಾನು ಇನ್ನೊಂದು ಸೈಡ್ ಕೂಡ ಇನ್ನೊಂದು ಲೀಫ್ ಇದೆಯಲ್ಲ, ಇದನ್ನೂ ಅದೇ ಮೆಥಡಲ್ಲಿ ಫಿಲ್ ಮಾಡ್ಕೋತಾ ಬರ್ತೀನಿ. ಕ್ರಾಸಾಗಿ ಸ್ಟಿಚ್ ಮಾಡ್ಕೋತೀನಿ. ನೀವಿಲ್ಲಿ ಬ್ಲೌಸ್ ಹಾಗೆ ಸ್ಯಾರಿ ಕಾಂಬಿನೇಷನ್ ಕಲರ್ ಇರೋ ರೀತಿ ನೀವು ಸಿಲ್ಕ್ ಥ್ರೆಡ್ನ ಯೂಸ್ ಮಾಡ್ಬೋದು. ತುಂಬ ಸಿಂಪಲ್ ಆಗಿದೆ, ಹಾಗೆ ಕ್ವಿಕ್ಕಾಗಿ ಮಾಡಿ ಮುಗಿಸ್ಕೋಬೋದು. ನೀವು ಇದೇ ಮೊದಲು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಲೀಫ್ ಫಿಲ್ಲಿಂಗ್ ಫಿನಿಶ್ ಮಾಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಬೀಡ್ಸ್ ಸ್ಟಿಚ್ ಮಾಡ್ಕೋತೀನಿ. ನೋಡಿ, ಇದಕ್ಕೆ ನಾನು ಕಾಟನ್ ಥ್ರೆಡ್ನ ಯೂಸ್ ಮಾಡ್ತಾ ಇದ್ದೀನಿ. ನಾರ್ಮಲ್ ಕಾಟನ್ ಥ್ರೆಡ್ ಇದೆಯಲ್ಲ, ಆ ಥ್ರೆಡ್ನ ಇವಾಗ ಶುಗರ್ ಬೀಡ್ಸ್ನ ಸ್ಟಿಚ್ ಮಾಡ್ತಾ ಇದ್ದೀನಿ. ಶುಗರ್ ಬೀಡ್ಸ್ ಸ್ಟಿಚ್ ಮಾಡುವಾಗ ನೀವು 3, 4 ಈ ರೀತಿ ಎಲ್ಲ ಸ್ಟಿಚ್ ಮಾಡಬೇಡಿ. 2 ಅಥವಾ ಒಂದೊಂದು ಶುಗರ್ ಬೀಡ್ಸ್ನ ಸ್ಟಿಚ್ ಮಾಡಿದ್ರೆ ಆ ಶೇಪ್ಗಳೆಲ್ಲ ನೀಟಾಗಿ ಬರುತ್ತೆ. ಹಾಗೆಯೇ ತುಂಬ ನೀಟಾಗಿ ಫಿನಿಶಿಂಗ್ ಇರುತ್ತೆ. ನಾವು ಫ್ರೇಮಲ್ಲಿ ಹಾಕಿರುವಾಗ ಬೀಡ್ಸ್ ಸ್ಟಿಚ್ ಮಾಡಿದರೆ ಅದು ಕರೆಕ್ಟಾಗಿರುತ್ತೆ. ಫ್ರೇಮಿಂದ ತೆಗೆದ ಮೇಲೆ ನಾವು ಹೆಚ್ಚಾಗಿ ಬೀಡ್ಸ್ ಸ್ಟಿಚ್ ಮಾಡಿದರೆ ಅದೆಲ್ಲ ಲೂಸ್ ಬಿಟ್ಟ ಥರ ಅಷ್ಟು ಫಿನಿಶಿಂಗ್ ಚೆನ್ನಾಗಿರಲ್ಲ. ನೋಡಿ, ನಾನಿಲ್ಲಿ ಹೇಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಆ ರೀತಿ ಮಾಡಿದ್ಮೇಲೆ ಸ್ಟಿಚ್ ಮಾಡಿಕೊಂಡೆ ಇಲ್ಲಿಗೆ. ನೆಕ್ಸ್ಟ್ ನಾನು ಈ ಎಂಡಲ್ಲಿ ಒಂದು ಪರ್ಲ್ ಬೀಡ್ಸ್ನ ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಮಾಡಿಕೊಂಡು ಅಲ್ಲಿಗೆ ಎಂಡ್ ನಾಟ್ ಮಾಡ್ಕೋತೀನಿ. ಇದೇ ಡಿಸೈನು ಕಂಟಿನ್ಯೂಸ್ ಆಗಿ ನೆಕ್ ಪೂರ್ತಿ ಬರುತ್ತೆ, ಹಾಗೆ ಸ್ಲೀವ್ ಪೂರ್ತಿ ಬರುತ್ತೆ. ನೋಡಿ, ಈ ಕಡೆ ವಿ ಶೇಪಲ್ಲಿ ಸ್ಟಿಚ್ ಮಾಡ್ಕೋಬೇಕು. ನೆಕ್ಸ್ಟ್ ಈ ಕಡೆ ಸ್ಟಿಚ್ ಮಾಡಿದ್ಮೇಲೆ ಈ ಸೈಡು 2 ಶುಗರ್ ಬೀಡ್ಸ್, ಹಾಗೆ 2 ಶುಗರ್ ಬೀಡ್ಸ್ನ ಸ್ಟಿಚ್ ಮಾಡಿದ್ಮೇಲೆ ನಾನು ಪರ್ಲ್ ಬೀಡ್ಸ್ನ ಸ್ಟಿಚ್ ಮಾಡ್ಕೋತೀನಿ. ನೀವು 3 ಬೀಡ್ಸ್ನು ಒಟ್ಟಿಗೆ ಸ್ಟಿಚ್ ಮಾಡ್ಕೋಬೋದು. ನಾನಿಲ್ಲಿ ಶುಗರ್ ಬೀಡ್ಗೆ ಒಂದು ಸ್ಟಿಚ್ಚು, ಹಾಗೆ ನೆಕ್ಸ್ಟು ಪರ್ಲ್ ಬೀಡ್ಗೆ ಒಂದು ಸ್ಟಿಚ್ನ ಹಾಕೋತಾ ಇದ್ದೀನಿ. ನಾನು ಸ್ಟಿಚ್ ಮಾಡ್ತಾ ಇದ್ದೀನಲ್ಲ, ಆ ರೀತಿ ಸ್ಟಿಚ್ ಮಾಡೋದ್ರಿಂದ ಸ್ಟಿಚ್ಚಸ್ಸು ಸ್ಟಿಫಾಗಿ ಕೂತಿರುತ್ತೆ. ಯಾವಾಗಲೂ ನಾವು ಬಿಗ್ ಸೈಜ್ ಬೀಡ್ಸ್ನ ಸ್ಟಿಚ್ ಮಾಡುವಾಗ ಸಿಂಗಲ್ ಬೀಡ್ಸ್ ಆಗಿ ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಹಾಗೆಯೇ
ಪರ್ಲ್ ಬೀಡ್ ಸ್ಟಿಚ್ ಮಾಡ್ಕೊಂಡ್ಮೇಲೆ ಶುಗರ್ ಬೀಡ್ಸ್ನ ಸ್ಟಿಚ್ ಮಾಡಿಕೊಂಡೆ. ಇದೇ ರೀತಿ ನಾನಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಅಲ್ಲಿಗೆಲ್ಲ ಬೀಡ್ಸ್ನ ಇದೇ ರೀತಿ ಸ್ಟಿಚ್ ಮಾಡ್ಕೋಬೇಕು. ಹಾಗೆಯೇ ನೀವು ನಿಮ್ಮ ವರ್ಕ್ ತುಂಬ ಫಾಸ್ಟ್ ಆಗಬೇಕು ಅಂತ ಹೇಳಿದ್ರೆ ನೀವು ಶುಗರ್ ಬೀಡ್ಸ್ಗೆ ಈ ರೀತಿ ನೀಡಲ್ನ ಯೂಸ್ ಮಾಡಿ. ತುಲಿಪ್ ಬ್ರ್ಯಾಂಡ್ದು ನೀಡಲ್ ಯೂಸ್ ಮಾಡಬೇಡಿ. ಇದರಲ್ಲಿ ಬೀಡ್ಸ್ನ ತುಂಬ ಲೋಡ್ ಮಾಡ್ಕೋಬೋದು. ಐರನ್ ನೀಡಲ್ನ ಯೂಸ್ ಮಾಡಿ, ಆವಾಗ ಬೇಗ ಬೇಗ ಸ್ಟಿಚ್ ಮಾಡ್ಕೋಬೋದು. ಪರ್ಲ್ ಬೀಡ್ ಮೊದಲು ನೀವು ಗೋಲ್ಡನ್ ಕಲರ್ ಬಂಚಸ್ ಬೀಡ್ಸ್ ಎಲ್ಲ ಇದೆಯಲ್ಲ ಅದನ್ನಾದರೂ ಯೂಸ್ ಮಾಡ್ಬೋದು. ಈ ರೀತಿ ತುಂಬ ಟ್ರೆಂಡಿಂಗಲ್ಲಿದೆ. ಈ ರೀತಿಯೇ ಯೂಸ್ ಮಾಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಬ್ಲೌಸಸ್ನೆಲ್ಲ ನೀವು ಒಂದಿನ ಅಥವಾ ಒಂದೂವರೆ ದಿನದಲ್ಲೆಲ್ಲ ಮಾಡಿ ಕಂಪ್ಲೀಟ್ ಮಾಡಿ ಮುಗಿಸ್ಕೋಬೋದು ಬಿಗಿನರ್ಸ್ ಆಗಿದ್ದರೆ. ಹಾಗೆ ನಾನು ಈ ಕಡೆನೂ ಸ್ಟಿಚ್ ಮಾಡಿ ಮುಗಿಸ್ಕೋತೀನಿ. ಹಾಗೆ ನೀವಿಲ್ಲಿ ಎಂಡ್ ನಾಟ್ ಹಾಕ್ತಿರಲ್ಲ ಆವಾಗ ಥ್ರೆಡ್ ಎಲ್ಲ ಮೇಲ್ಗಡೆ ಕಾಣಿಸ್ಬಾರ್ದು, ಆ ರೀತಿ ಎಂಡ್ ನಾಟ್ ಹಾಕ್ಕೊಳ್ಳಿ. ಇವಾಗ ನಾನು ಇಲ್ಲಿ ಲೀಫ್ ಫಿಲ್ಲಿಂಗ್ ಮಾಡಿದ್ನಲ್ಲ ಅದ್ರ ಸುತ್ತ ಜರಿ ಥ್ರೆಡ್ಡಲ್ಲಿ ಔಟ್ಲೈನ್ ಕೊಡ್ತಾಯಿದ್ದೀನಿ. ಇವಾಗ ನಿಮಗೆ ನೋಡಿ ಬ್ಲೌಸ್ದು ಫಿನಿಶಿಂಗ್ ಯಾವ ರೀತಿ ಬರುತ್ತೆ ಅಂದರೆ ನಾವೊಂದು ಔಟ್ಲೈನ್ ಕೊಡೋದು ಎಷ್ಟು ಇಂಪಾರ್ಟೆಂಟ್ ಅಂತ ಇದರಲ್ಲಿ ಗೊತ್ತಾಗುತ್ತೆ. ಯಾಕೆಂದರೆ ಔಟ್ಲೈನ್ ಕೊಟ್ಟಾಗಲೇ ಬ್ಲೌಸದು ಲುಕ್ಕು ಇನ್ನೂ ಹೈಲೈಟ್ ಆಗುತ್ತೆ. ಹಾಗೆಯೇ ನೀವು ಅಲ್ಲಿ ಲೀಫ್ದು ಶೇಪ್ನೆಲ್ಲ ಕೊಡುವಾಗ ತುಂಬ ನೀಟಾಗಿ ಕೊಡಬೇಕಾಗುತ್ತೆ. ಆ ಶಾರ್ಪ್ ಎಡ್ಜಸ್ಸಲ್ಲೆಲ್ಲ ನೀವು ಎಕ್ಸ್ಟ್ರಾ ಒಂದು ಚೈನ್ ಸ್ಟಿಚ್ ಹಾಕ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ ಶಾರ್ಪ್ ಎಡ್ಜಸ್ಸಲ್ಲಿ ನಾನು ಎಕ್ಸ್ಟ್ರಾ ಒಂದು ಚೈನ್ ಸ್ಟಿಚ್ ಹಾಕ್ಕೊಂಡು ರಿವರ್ಸ್ ತಗೊಂಡೆ. ಈ ರೀತಿಯೇ ನೀವು ಸ್ಟಿಚ್ ಮಾಡ್ಕೋಬೇಕು. ಆವಾಗ ಲೀಫ್ ಶೇಪ್ದೆ ಅಂತ ಅಲ್ಲ, ನಾವು ಯಾವ ಶೇಪಲ್ಲಾದರೂ ಮಾಡಿದ್ರೂ ಅಷ್ಟೇ ಆವಾಗಲೇ ತುಂಬ ನೀಟಾಗಿ ಶಾರ್ಪ್ ಎಡ್ಜಸ್ ಬರೋದು. ನೋಡಿ ಈ ರೀತಿ ಕೊಟ್ಕೋಬೇಕು. ಎಂಡ್ ನಾಟ್ ಹಾಕೋತಿದ್ದೀನಿ ಇವಾಗ. ನೋಡಿ ಈ ರೀತಿ ಬರುತ್ತೆ. ತುಂಬ ಸಿಂಪಲ್ ಆಗಿದೆ, ಹಾಗೆ ಗ್ರ್ಯಾಂಡಾಗಿ ಕೂಡ ಇದೆ. ಈ ರೀತಿ ಬ್ಲೌಸಸ್ನೆಲ್ಲ ನೀವು 1,500 ಅಷ್ಟೆಲ್ಲ ತಗೋತಾರೆ, ಚಾರ್ಜ್ ಮಾಡ್ತಾರೆ. ಜಸ್ಟ್ 150 ರುಪೀಸಲ್ಲಿ ನೀವೇ ಮನೇಲಿ ವರ್ಕ್ ಮಾಡಿ ಮುಗಿಸ್ಕೋಬೋದು. ಇದೇ ಡಿಸೈನ್ ನೆಕ್ಲೈನ್ ಪೂರ್ತಿ ಕಂಟಿನ್ಯೂ ಆಗುತ್ತೆ. ತುಂಬ ಸಿಂಪಲ್ ಆಗಿದೆ, ಹಾಗೆ ತುಂಬ ಈಸಿಯಾಗಿ ಹೇಗೆ ಡಿಸೈನ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.